ಸುಂದರಪಾಳ್ಯದಲ್ಲಿ ಶ್ರೀ ಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ರಿಯಾಯಿತಿ ದರದಲ್ಲಿ ಶುದ್ಧ ನೀರು ಲಭ್ಯ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾಲೀಕರು ಲಕ್ಷ್ಮೀನಾರಾಯಣ ಶರ್ಮಾ ಮನವಿ. ಸುಂದರಪಾಳ್ಯ ಭಾಗದ ಸಾರ್ವಜನಿಕರಿಗೆ ಗುಣಮಟ್ಟದ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಗಂಗಾ ಶುದ್ಧ ಕುಡಿಯುವ ನೀರಿನ ಘಟಕವು ಅಧಿಕೃತವಾಗಿ ಶುಭಾರಂಭಗೊಂಡಿದೆ. ಸುಂದರಪಾಳ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಭಾಗದಲ್ಲಿ ಈ ನೂತನ ಘಟಕವು ಕಾರ್ಯಾರಂಭ ಮಾಡಿದ್ದು, ಸಾರ್ವಜನಿಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಆಧುನಿಕ ಯಂತ್ರೋಪಕರಣಗಳು ಹಾಗೂ ಆಧುನಿಕ ಶುದ್ಧೀಕರಣ ತಂತ್ರಜ್ಞಾನವನ್ನ ಬಳಸಿ ನೀರನ್ನ ಶುದ್ಧೀಕರಿಸಲಾಗುತ್ತಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ರಿಯಾಯಿತಿ ದರದಲ್ಲಿ ಶುದ್ಧ ಕುಡಿಯುವ ನೀರಿನ ಬಾಟಲಿಗಳು ಮತ್ತು ಕ್ಯಾನ್ಗಳು ದೊರೆಯಲಿವೆ. ಇನ್ನು ಸಂಪೂರ್ಣ ಶುಚಿತ್ವ ಹಾಗೂ ಸುರಕ್ಷತಾ ಮಾನದಂಡಗಳೊಂದಿಗೆ ದಿನನಿತ್ಯವೂ ನೀರಿನ ಪೂರೈಕೆ ನಡೆಯಲಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಈ ಸೌಲಭ್ಯವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಘಟಕದ ಮಾಲೀಕರು ಹಾಗೂ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷರು ಆಗಿರುವ ಲಕ್ಷ್ಮೀನಾರಾಯಣ ಶರ್ಮಾ ಅವರು ಮನವಿ ಮಾಡಿದ್ದಾರೆ. ಇನ್ನು ಘಟಕದ ಪ್ರಾರಂಭೋತ್ಸವದಲ್ಲಿ ಗ್ರಾಮಾಂತರ ಭಾಗದ ಮುಖಂಡರು ಭಾಗಿಯಾಗಿ ಶುಭ ಕೋರಿದ್ದಾರೆ. ನಮ್ಮ ಈ ಗಡಿ ಭಾಗದಲ್ಲಿ ನಮ್ಮ ಜನತೆಗೆ ಶುದ್ಧ ನೀರು ನೀಡಬೇಕೆಂಬ ಉದ್ದೇಶದಿಂದ ನಾವು ಮೊದಲನೆಯ ಆದ್ಯತೆಯಾಗಿ ಜನರ ಆರೋಗ್ಯ ಮತ್ತು ಅವರ ಭಾಗ್ಯವೇ ನಮಗೆ ಶ್ರೀರಕ್ಷೆಯಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಶ್ರೀ ಗಂಗಾ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ಪ್ರತಿ 20 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು, 2 ಲೀಟ್ರು ಮತ್ತು 300 ml ಬಾಟ್ಲುಗಳೆಲ್ಲ ಕೂಡ ಇಲ್ಲಿ ನಾವು ಉತ್ಪಾದನೆ ಮಾಡಿ ನಾವು ಶುದ್ಧ ನೀರನ್ನು ಕೊಡ್ತಾ ಇದ್ದೀವಿ. ಕೊಡಬೇಕೆಂಬ ಉದ್ದೇಶದಿಂದ ಈಗ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತಾನೇ ಹೊಸದಾಗಿ ಪ್ರಾರಂಭ ಮಾಡಿ ಈಗ ತಾನೇ ಪೂಜೆ ಎಲ್ಲ ಮುಗಿದು ಎಲ್ಲರ ಆಶೀರ್ವಾದನ ಎಲ್ಲ ಪಡ್ಕೊಂಡಿದ್ದಾರೆ. ಅದರಿಂದ ನಮಗೇನೆಂದರೆ ನಮ್ಮ ಈ ಗಡಿ ಭಾಗದಲ್ಲಿ ಒಳ್ಳೆಯ ನೀರು, ಒಳ್ಳೆಯ ಶುದ್ಧವಾದ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ, ಅದು ಜನರ ಮೆಚ್ಚುಗೆ ಮತ್ತು ಅವರ ಪ್ರೋತ್ಸಾಹಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಅವರಿಗೆ ಯಾವಾಗಲೂ ನಮ್ಮ ಅವರ ಆರೋಗ್ಯವೇ ನಮ್ಮ ಆದ್ಯತೆಯಾಗಿರುತ್ತದೆ. ಅವರು ಆರೋಗ್ಯವಾಗಿದ್ದರೆ, ಜನ ಆರೋಗ್ಯವಾಗಿದ್ದರೆ ಅವರ ಆದ್ಯತೆಯೂ ಮೊದಲನೇದಾಗಿ ನಾವು ಅದನ್ನು ಭಾವಿಸಬೇಕು. ಅದರಿಂದ ನಾವೇನು ಅಂದರೆ ಜನರಿಗೆ ಒಳ್ಳೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಶುದ್ಧ ನೀರನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಾವು ಈ ಮದುವೆ ಸಮಾರಂಭಗಳು ಹಾಗೂ ಬೇರೆ ಎಲ್ಲಾನು ಸಮಾರಂಭಗಳಿಗೆಲ್ಲನೂ ಕಡಿಮೆ ದರದಲ್ಲಿ ನಾವು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ಕ್ಯಾನ್ಗಳಲ್ಲಿ ಅಷ್ಟೇ ಬರೀ 10 ರೂಪಾಯಿಗೆ 20 ಲೀಟ್ರ್ ಕ್ಯಾನನ್ನು ನಾವು ಇಲ್ಲಿ ಸರಬರಾಜು ಮಾಡ್ತಾ ಇದ್ದೀವಿ. ಅರ್ಧ ಲೀಟ್ರು ನಾವು ಒಂದು ಕ್ರೈಟ್ ಬಂದು ನಮಗೆ 120 ರೂಪಾಯಿಂದ 115, 120, 25 ಒಳಗಡೆ ಕೊಡ್ತಾ ಇದ್ದೀವಿ. ಅಲ್ಲೇ ನಾವು ಹೋಗಿ ಬೇರೆ ಕಡೆ ಕೊಡಬೇಕು ಅಂದರೆ ಇನ್ನು 5 ರೂಪಾಯಿ ಜಾಸ್ತಿ ಆಗುತ್ತೆ. ಆ ಥರ ಇಂದ ಒಳ್ಳೆಯ ನೀರಿರುತ್ತೆ. ಬೇರೆ ಬ್ರ್ಯಾಂಡ್ಗಿಂತನೂ ನಮ್ಮ ಶ್ರೀ ಗಂಗಾ ಶುದ್ಧ ನೀರು ತುಂಬ ಚೆನ್ನಾಗಿದೆ. ಜನನೂ ಇದುವರೆಗೂ ಕೂಡ ಸುಮಾರು 1 ವಾರದಿಂದ ಇದು ಪ್ರಾರಂಭ ಮಾಡಿದ್ದೀವಿ. 1 ವಾರದಿಂದ ಕೂಡ ಉಚಿತವಾಗಿ ನೀರನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಆ ವಾರದಿಂದ ಕೂಡ ಆ ಉಚಿತ ನೀರು ಅವರೇ ಜನನೇ ಹೇಳ್ಕೊಳ್ತಾ ಇದ್ದಾರೆ, ಒಳ್ಳೆ ನೀರು ಚೆನ್ನಾಗಿದೆ, ಎಲ್ಲಗಿಂತನೂ ಬೇರೆ ಬ್ರ್ಯಾಂಡೆಡ್ಗಿಂತನೂ ನಿಮ್ಮ ಗಂಗಾ ಶುದ್ಧ ನೀರು ತುಂಬ ಚೆನ್ನಾಗಿದೆ ಅಂತ ಎಲ್ಲನೂ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಮಲ್ಲಿ ಒಳ್ಳೆಯ ಶುದ್ಧವಾದ ನೀರನ್ನು ಜನರು ಕೊಡಬೇಕೆಂಬ ಉದ್ದೇಶದಿಂದ ನಾವು ಇದನ್ನು ಮಾಡಿರೋದ್ರಿಂದ ಜನರಿಗೆ ಫಸ್ಟು ನಾವು ಅವ್ರಿಗೆ ಆದ್ಯತೆ ನೀಡಿ ಮೊದಲನೆಯದಾಗಿ, ಆಮೇಲೆ ನಾವು ನಮ್ಮ ಕಾಸಿನ ಬಗ್ಗೆ ನೋಡ್ತೀವಿ ಹೊರತು ನಾವು ಮೊದಲು ಆರೋಗ್ಯ ಮತ್ತು ಆದ್ಯತೆಯನ್ನು ನಾವು ಹೆಚ್ಚಿನ ಕಾಳಜಿ ವಹಿಸ್ತೀವಿ ಅಂತ ನಾನು ತಮ್ಮಲ್ಲೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳುತ್ತೇನೆ. ನಮ್ಮದು ಬೇರೆ ಬ್ರ್ಯಾಂಡೆಡ್ ಮಿಷನರೀಸ್ಗಿಂತನೂ ಇನ್ನು ನಮಗಿನ್ನ ಈಗ ಹೆಚ್ಚು ಕಡಿಮೆ ಇನ್ನೂ ಒಂದು 2-3 ಮಿಷನರಿ ಬರಬೇಕು. ಬಾಟಲ್ ಫಿಲ್ಲಿಂಗ್ದೆಲ್ಲ ಬರುತ್ತೆ ಈಗ ಹೊಸದಾಗಿ. ಈಗ ಬರೀ 20 ಲೀಟರ್ ಕ್ಯಾನ್ಗಳು ಮಾತ್ರ ಮಾಡ್ತಾ ಇದ್ವಿ. ನಾಳೆಯಿಂದ ನಮ್ಮದು ಆ ಮಿಷನರಿ ಫಿಟ್ ಆಗುತ್ತೆ. ಅದಾದಮೇಲೆ ನಾವು ಮಿಷನರೀಸ್ ಎಲ್ಲ ಕೂಡ ತುಂಬ ಕಾಸ್ಟ್ಲಿ ಒಳ್ಳೆ ISI ಬ್ರ್ಯಾಂಡಿನ ಮಿಷನರಿಗಳೇ ನಾವು ತಂದು ಹಾಕಿ ಮಾಡ್ತಾ ಇದ್ದೀವಿ.